ಕರ್ಕೊಂಡು ಬರೋದೇ ಒಂದು ದೊಡ್ಡ ತಲೆನೋವು. ಆಟ ಆಡ್ಸಕ್ ಟೈಮ್ ಇಲ್ಲ ಇವಾಗ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎಲ್ಲರಿಗೂ 78ನೇ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿನ ನಾವು ನಮ್ಮ ಸ್ವತಂತ್ರ ಹೋರಾಟಗಾರರು, ಆಮೇಲೆ ನಮ್ಮ ಸೈನಿಕರು, ಡಾಕ್ಟರ್ಸ್ ಎಲ್ಲರಿಗೂ ಒಂದು ಬಿಗ್ ಸೆಲ್ಯೂಟ್ ಹೇಳಿಬಿಟ್ಟು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇವತ್ತಿನ ವಿಡಿಯೋನ ಅವ್ರಿಗೆ ಡೆಡಿಕೇಟ್ ಮಾಡೋಣ. ಇವತ್ತಿನ ವಿಡಿಯೋನ ನಾವು ಫ್ಲ್ಯಾಗ್ ಹಾಯ್ಸ್ಟ್ ಮಾಡೋ ಮುಖಾಂತರ ಸ್ಟಾರ್ಟ್ ಮಾಡೋಣ. ಅದಾದಮೇಲಿಂದ ಹಬ್ಬದ್ದು ಕೆಲವೊಂದು ಕೆಲಸಗಳಿದೆ, ಅದನ್ನೆಲ್ಲನೂ ಶುರು ಮಾಡೋಣ. ನೋಡಿ, ಕೊನೆಗೆ ಮಿಂಚು ಸಹಾಯದಿಂದ ನಾವು ಫ್ಲ್ಯಾಗ್ ಹಾಯ್ಸ್ಟ್ ಮಾಡಿದ್ವಿ. ಒಂದು ದಿನ ಇಡೀ ಬಿಟ್ಟಿದ್ವಿ ನಾವು ಫ್ಲ್ಯಾಗ್ನ ಹಾಯ್ಸ್ಟ್ ಮಾಡಿ. ಬಟ್ ಅನ್ಫಾರ್ಚುನೇಟ್ಲಿ ಗಾಳಿ ಇರಲಿಲ್ಲ ಅವತ್ತು ಅಷ್ಟೊಂದು. ಆಮೇಲೆ ತುಂಬ ಬಿಸಿಲಿತ್ತು, ಗಾಳಿ ಬರ್ತಿರ್ಲಿಲ್ಲ ಅಂತ ನಾನೇ ಹಾಸಕ್ಕೆ ಟ್ರೈ ಮಾಡ್ತಾ ಇದ್ದೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಮಕ್ಕಳೇ. ಹಬ್ಬ ಅಂದರೆ ಬರೀ ಹಬ್ಬದ ದಿನ ಮಾತ್ರ ಕೆಲಸ ಇರುತ್ತೆ, ಹಬ್ಬದ ದಿನ ಮಾತ್ರ ಪೂಜೆ ಇರುತ್ತೆ ಅಂತ ಅಲ್ಲ. ಸ್ಟಿಲ್ ನಾವು ಕಂಪ್ಲೀಟ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು, ಕಿಟಕಿ ಬಾಕ್ಲೆಲ್ಲ ಒರೆಸ್ಕೊಳ್ಬೇಕು. ಸೊ ನಾವು ಪ್ರೀವಿಯಸ್ ವೀಕೆಂಡೇ ಅದೆಲ್ಲ ಆಲ್ಮೋಸ್ಟ್ ಮಾಡಿದ್ವಿ. ಬಿಕಾಸ್ ವೀಕ್ ಡೇಸಲ್ಲಿ ನನಗೆ ಟೈಮ್ ಆಗಲ್ಲ ಆ್ಯಂಡ್ ಅಮ್ಮಗೆ ಹೆಲ್ಪ್ ಮಾಡೋದಕ್ಕಾಗಲ್ಲ ಅಂತ. ಆಮೇಲೆ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಸ್ವತಂತ್ರ ದಿನಾಚರಣೆ ಇದ್ದಿದ್ದು ನನಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಯಿತು. ಸೊ ದಟ್ ರಜಾ ಇತ್ತು, ನನಗೆ ಏನೇನೆಲ್ಲ ಡೆಕೋರೇಷನ್ ಮಾಡ್ಕೋಬೇಕು, ಹೂನೆಲ್ಲ ಏನೇನೆಲ್ಲ ಪೋಣಿಸ್ಕೊಳ್ಬೇಕು, ದೇವರಿಗೆ ಸ್ಯಾರಿ ಪಿನ್ ಮಾಡೋದ್ರಿಂದ ಹಿಡಿದು ಎಲ್ಲನೂ ಮಾಡ್ಕೊಳ್ಳೋದಕ್ಕೆ ನನಗೆ ಒಂದು ದಿನ ಇಡೀ ಟೈಮ್ ಸಿಕ್ತು. ಅವರ ಸಹಾಯದೊಂದಿಗೆ ನಾನು ಫಸ್ಟು ವಾಕ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾವು ಏನು ದೇವ್ರು ಕೂರಿಸ್ತಿದ್ದೀವಿ ಆ ಜಾಗನ, ಜೊತೆಗೆ ಮನೇನೂ ಎಲ್ಲನೂ ವಾಕ್ಯೂಮ್ ಮಾಡಿದೆ. ಅದಾದಮೇಲೆ ನಾನು ಮನೆ ಒರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಗಾಲಾ ಕಂಪನಿಯವ್ರದ್ದು ಮನೆ ಒರ್ಸೋಕ್ಕೆ ಇರೋವಂಥ ಬಕೆಟ್. ಇದೊಂಥರ ತುಂಬ ಚೆನ್ನಾಗಿದೆ, ನಾವು ಕೈಯಲ್ಲಿ ಹಿಂಡೋದೇ ಬೇಡ, ಅದರೊಳಗಡೆ ಹಾಕಿ 2 ಸಲ ಪ್ರೆಸ್ ಮಾಡಿದ್ರೆ ನೀರೆಲ್ಲ ಕಂಪ್ಲೀಟಾಗಿ ಹಿಂಡ್ಕೊಳ್ಳುತ್ತೆ. ಅದೇನೆ ಒರ್ಸೋದಕ್ಕೂ ಈಸಿ. ಆಮೇಲೆ ಇದನ್ನ ಯಾವ ಸೈಡ್ ಬೇಕು ಆ ಸೈಡ್ ಬೆಂಡ್ ಮಾಡಿಕೊಂಡು ಒರೆಸ್ಬೋದು. ಆಮೇಲೆ ಬರೀ ಮನೆ ಕ್ಲೀನ್ ಮಾಡೋದು ಒಂದೇ ಅಥವಾ ಡೆಕೋರೇಷನ್ ಮಾಡೋದು ಒಂದೇ ನನ್ನ ಕೆಲಸ ಅಲ್ಲ. ಮಕ್ಕಳಿಗೆ ಸ್ನಾನನೂ ಮಾಡಿಸ್ಬೇಕು, ಅದು ಆ್ಯಕ್ಚುಲಿ ದೊಡ್ಡ ಕೆಲಸ ನನಗೆ. ಇಬ್ರು ಸ್ನಾನಕ್ಕೆ ಹೋಗೋ ತನಕ ಫುಲ್ ಟಾರ್ಚರು ತೋರಿಸ್ತೀನಿ. ಸ್ನಾನಕ್ಕೆ ಹೋದ್ಮೇಲೆ ಒಬ್ಬ ಸೈಲೆಂಟಾಗಿರ್ತಾರೆ ಒಳ್ಳೆ ಮಕ್ಕಳು. ಸ್ನಾನದಿಂದ ಬಂದಮೇಲೆ ಶುರು ಆಗುತ್ತೆ ಆ್ಯಕ್ಚುಲ್ ಡ್ರಾಮಾ. ಅದನ್ನೆಲ್ಲ ನೋಡೋಣ ಇವಾಗ. ಇವಳು ಅಷ್ಟೇ, ಇವನು ಅಷ್ಟೇ. ಸ್ನಾನ ಅನ್ನೋ ವರ್ಡ್ ಕೇಳಿದ್ರೆ ಸಾಕು ಮಂಚದ ಕೆಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಆಮೇಲೆ ಟ್ರಿಕ್ಸ್ ಎಲ್ಲ ಮಾಡಿ ನಾನು ಅವ್ರನ್ನ ಆಚೆ ಕರ್ಕೋಬೇಕು. ಹಬ್ಬ ಅಂದರೆ ಬರೀ ನಾವು ರೆಡಿ ಆದರೆ ಸಾಕಾಗೋದಿಲ್ಲ ಅಲ್ವಾ, ಮಕ್ಕಳನ್ನೂ ರೆಡಿ ಮಾಡಬೇಕು. ಬಿಕಾಸ್ ಅವರು ಮನೆ ತುಂಬ ಓಡಾಡ್ತಾ ಇರ್ತಾರೆ. ಸೊ ಕ್ಲೀನಾಗಿರಲಿ ಅವರು ಅಂತ ಅವ್ರಿಗೂ ಸ್ನಾನ ಮಾಡಿಸ್ತಾ ಇದ್ದೀನಿ. ಹಬ್ಬದ ಹಿಂದಿನ ದಿನ ಸ್ನಾನ ಮಾಡಿಸ್ತಾ ಇದ್ದೀನಿ ಇವ್ರಿಗೆಲ್ಲ. ಎಣ್ಣೆನಲ್ಲಿ ಒಂದು ಸ್ವಲ್ಪ ನೀಟಾಗಿ ಮಸಾಜ್ ಮಾಡಿ ಒಂದು 5-10 ಮಿನಿಟ್ಸ್ ಬಿಟ್ಬಿಟ್ಟು ನಾನು ಆಮೇಲೆ ಸ್ನಾನ ಮಾಡಿಸ್ತೀನಿ. ಎಣ್ಣೆ ಹಚ್ಚೋದ್ರಿಂದ ಅವ್ರದ್ದು ಕೂದಲಿದೆಯಲ್ಲ ಅದು ತುಂಬ ಚೆನ್ನಾಗಾಗುತ್ತೆ. ನೀರೂ ಅಷ್ಟೇ, ತುಂಬ ಬಿಸಿ ಹಾಕಲ್ಲ, ತುಂಬ ತಣ್ಣಗೂ ಹಾಕಲ್ಲ, ಒಂದು ಸ್ವಲ್ಪ ಬೆಚ್ಚಗಿರಬೇಕು ನೀರು. ಆ ಥರ ನೀರನ್ನ ನಾನು ಫಸ್ಟ್ ಚೆಕ್ ಮಾಡಿಕೊಂಡು ಆಮೇಲಿಂದ ಅವ್ರಿಗೆ ಸ್ನಾನ ಮಾಡಿಸ್ತೀನಿ ನೀರಲ್ಲಿ. ನೋಡಿ ಎಷ್ಟು ಸೈಲೆಂಟಾಗಿ ಸ್ನಾನ ಮಾಡಿಸ್ಕೊತಾ ಇದ್ದಾರೆ ಅಂತ. ಇವಳೊಂದು ಸ್ವಲ್ಪ ಸಣ್ಣದಳಲ್ವ, ಇವಳನ್ನ ಹ್ಯಾಂಡಲ್ ಮಾಡೋದು ಒಂಚೂರು ಕಷ್ಟ. ನಮ್ಮ ಇವನ ಸ್ವಲ್ಪ ಈಸಿ ಹ್ಯಾಂಡಲ್ ಮಾಡೋದು. ಸ್ನಾನ ಮಾಡಿದ್ಮೇಲೆ ನೋಡಿ ಫ್ರೆಶ್ ಆಗಿ ಕಾಣಿಸ್ತಿದ್ದಾಳೆ. ಈ ಒಂದು ಸ್ನಾನ ಆಯಿತು. ಇವಾಗ ಆಚೆ ಬಿಟ್ಟೆ ನೋಡಿ. ಇವಾಗ ನೋಡಿ ಆಚೆ ನಲ್ಲಿ ಒರೆಸ್ಕೊಂಡ್ಬಿಡ್ಬೇಕು. ಏನಕ್ಕೆ ನೀರು ಹಾಕಿದ್ರು, ಏನಕ್ಕೆ ಸ್ನಾನ ಮಾಡಿಸಿದ್ರು ಅಂತ ಫುಲ್ಲೂ ಕೋಪ ಇವಳಿಗಂತೂ. ಆ ಕೆಲಸ ಆದಮೇಲೆ ನಾನು ಬ್ಯಾಕ್ ಡ್ರಾಪ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಏನಕ್ಕಂದರೆ ನನ್ನ ಹತ್ರ ಇತ್ತು ಒಂದು ಸ್ಟ್ಯಾಂಡ್, ಅದನ್ನೆಲ್ಲ ನಾನು ಅಸೆಂಬಲ್ ಮಾಡಬೇಕಿತ್ತು. ಸೊ ಅದನ್ನೆಲ್ಲ ಅಸೆಂಬಲ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ನಾನು ಒಂದು ಫಸ್ಟ್ ಬಿಳಿ ಬಣ್ಣದ್ದು ಒಂದು ಸ್ಕ್ರೀನ್ ಥರ ಹಾಕ್ತಾ ಇದ್ದೀನಿ ವಿತ್ ಈವಾಸ್ ಹೆಲ್ಪ್. ನೋಡಿ ಬಂದು ಹೆಲ್ಪ್ ಮಾಡ್ತಿದ್ದಾಳೆ ಅವಳು. ಬಿಳಿ ಕಲರ್ ಸ್ಕ್ರೀನ್ ಏನಿದೆಯಲ್ಲ ಅದ್ರ ಮೇಲೆ ಡಾರ್ಕ್ ಕಲರ್ ಯಾವುದಾದ್ರು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಕೆಂಪು ಕಲರ್ದು ಒಂದು ದುಪ್ಪಟ್ಟ ಇತ್ತು, ಅದನ್ನು ಜಸ್ಟ್ ಸೇಮ್ ಸ್ಕ್ರೀನ್ ಥರನೇ ಹಾಕ್ತಾ ಇದ್ದೀನಿ. ಒಂದು ಡಿಸೈನಲ್ಲಿ ಹಾಕ್ತಾ ಇದ್ದೀನಿ ಅಷ್ಟೇ. ಈ ಬ್ಯಾಕ್ ಡ್ರಾಪಿಗೆ ನನಗೆ ಒಂದು ಹೂವಿನ ಮಾಲೆ ಥರ ಬೇಕಿತ್ತು. ಸೊ ನಾನು ಅದನ್ನು ಪೋಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ ಈ ಥರ. ಆ್ಯಂಡ್ ಅಜ್ಜಿ ಕೂಡ ಮಲ್ಲಿಗೆ ಹೂವನ್ನ ಪೋಣಿಸ್ತಾ ಇದ್ರು. ದೇವರಿಗೆ ಮುಗಿಸೋದಕ್ಕೆ ಬೇಕು ಅಂತ ಮಲ್ಲಿಗೆ ಹೂವು, ಕನಕಾಂಬರ ಅದನ್ನೆಲ್ಲ ಪೋಣಿಸ್ತಾ ಇದ್ರು ಅವರು. ಬಾಯಿಲಿ
ಆಟ ಆಡ್ಸಕ್ ಟೈಮ್ ಇಲ್ಲ ಇವಾಗ, ನಮಗೆ ಟೈಮ್ ಎಲ್ಲಿದೆ ಆಟ ಆಡ್ಸಕ್ಕೆ? ನಾಳೆ ಆಟ ಆಡಿಸ್ತೀವಿ ಚಿನ್ನಿ. ಆ ತೋರಣ ಥರ ನಾನು ಏನು ಮಾಡ್ಕೊಂಡಿದ್ದೆ ಹೂವಿಂದ, ನಾನು ಅದನ್ನು ಇವಾಗ 2 ಸೈಡು ಹಾಕ್ತಾ ಇದ್ದೀನಿ. ಇವಾಗ ನೋಡಿ, ಇದು ನಂದು ಫೈನಲ್ ಲುಕ್, ಬ್ಯಾಕ್ ಸೈಡ್ ಡ್ರಾಪ್. ನಾವು ಪ್ರತಿ ವರ್ಷನೂ ರೇಷ್ಮೆ ಸೀರೆನೇ ಉಡಿಸ್ತಾ ಇದ್ವಿ, ಬಟ್ ಈ ವರ್ಷ ಪ್ಯೂರ್ ಕಾಟನ್ ಸೀರೆ ಉಡಿಸ್ತಾ ಇದ್ವಿ. ನೋಡೋಣ ಇದ್ಯಾವ ಥರ ಕಾಣಿಸುತ್ತೆ ಅಂತ. ನರ್ಗೆ ಹಿಡಿಯೋಕ್ಕೆಲ್ಲ ಅಜ್ಜಿ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ನನಗೆ ಬಂದುಬಿಟ್ಟು. ಸೊ ಮುಗೀತು ಸ್ಯಾರಿ ಪಿನ್ ಮಾಡಿ. ಎಲ್ಲರಿಗೂ ಹೇಗನ್ನಿಸ್ತು ಇವತ್ತಿನ ವೀಡಿಯೋ? ಹೋಪ್ಸ್ ಎಲ್ಲರಿಗೂ ಇಷ್ಟ ಆಗಿದೆ. ಮುಂದಿನ ವೀಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಯಾವ ಥರ ನಾವು ಆಚರಿಸಿದ್ವಿ ಅಂತ ಮಾಡ್ತೀನಿ. ಅಲ್ಲಿ ತನಕ ಎಲ್ಲರೂ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.